ಕೈ ರುಚಿ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಯಾರು ಹೊಸದಾಗಿ ನೋಡ್ತೀರಾ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ಲೈಕು ನಮಗೆ ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ಒಳ್ಳೆ ವಿಡಿಯೋ ಮಾಡೋಣ, ಚೆನ್ನಾಗಿರೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಡಲೆಪುರಿಯಲ್ಲಿ ವಡೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ, ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಎಲ್ಲರೂ. ಮೊದಲಿಗೆ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಮೆಣಸು ದಪ್ಪ ದಪ್ಪ ಕುಟ್ಕೊಂಡಿದ್ದೀನಿ ನಾನು. ಇದು ಅಕ್ಕಿ ಹಿಟ್ಟು, ಇದು ಕ್ರಿಸ್ಪಿ ಬರೋಕ್ಕೆ. ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತುರ್ಕೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ, ಮತ್ತು ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಇದು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಸ್ಕಿಪ್ ಮಾಡಿದ್ರೆ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಪುರಿ ತೊಗೊಂಡಿದ್ದೀನಿ. ನಾನು ಒಂದು ಸೇರು ತೊಗೊಂಡಿದ್ದೀನಿ ಕಡಲೆಪುರಿನ. ಇದು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಹಿಂಡ್ಕೊಂಡು ಬರಬೇಕು. ಇದು ನೀವು ಕಡಲೆಪುರಿನ ತರಿಯಾಗಿ ಪೌಡ್ರು ಮಾಡಿಕೊಂಡು ಮಾಡ್ಬೋದು. ಇದನ್ನು ನಾನು ಹಾಗೆ ಮಾಡೋದು ತೋರಿಸ್ತಾ ಇದ್ದೇನೆ. ಈ ಥರ ಮಾಡೋಂಗಿದ್ರೆ ಚೆನ್ನಾಗಿ ನಾದ್ಕೋಬೇಕು. ನೀವು ಪೌಡ್ರು ತರಿಯಾಗಿ ಸ್ವಲ್ಪ ದಪ್ಪ ದಪ್ಪ ಆಗಿ ನೀವು ಪೌಡ್ರು ಮಾಡಿಕೊಂಡ್ರೆ ನಾದ್ಕೊಳೋ ಅವಶ್ಯಕತೆ ಇರಲ್ಲ. ನೀರೆಲ್ಲ ಹಿಂಡ್ಕೊಂಡು ಬೇರೆದ್ರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಮೊದಲಿಗೆ ಯಾರ್ಯಾರು ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಗಳು ನೋಡ್ತೀರಾ, ಕಮೆಂಟ್ಗಳು ಮಾಡ್ತಾಯಿಲ್ಲ, ದಯವಿಟ್ಟು ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿ. ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ನಮಗೂ ಸ್ಫೂರ್ತಿ ಸಿಗುತ್ತೆ ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ. ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ, ನೀರೆಲ್ಲ ಹಿಂಡ್ಕೊಂಡು ನಾನು ಸಪ್ರೇಟ್ ಬಂದಿದ್ದೀನಿ ಕಡಲೆಪುರಿನ. ಶುಂಠಿ ತುರ್ಕೊಂಡಿರ್ತೀವಲ್ಲ, ಅದು ಹಾಕೋತಾ ಇದ್ದೀನಿ ನಾನು. ನೀವು ಚಿಕ್ಕ ಚಿಕ್ಕ ಪೀಸ್ ಆದರೂ ಕಟ್ ಮಾಡ್ಕೊಬೋದು, ಇದು ಬಾಯಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ತುರ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕೋಬೋದು. ಇದು ಬಾಯಿಗೆ ಸಿಗುತ್ತೆ, ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ಕರಿಮೆಣಸನ್ನ ನಾನು ದಪ್ಪ ದಪ್ಪ ಜಚ್ಕೊಂಡು ಬಂದಿದ್ದೀನಿ. ಇದು ಅಕ್ಕಿ ಹಸಿಟ್ಟು ಕ್ರಿಸ್ಪಿ ಬರಲಿ ವಡೆನ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಹಸಿಟ್ಟು ಹಾಕಿದ್ದೀನಿ. ಇದು 4 ಸ್ಪೂನ್ ಇದೆ ಅಕ್ಕಿ ಹಸಿಟ್ಟು. ಜೀರಿಗೆ ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜೀರಿಗೆ ಹಾಕಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಲೆಪುರಿಯಲ್ಲೂ ಉಪ್ಪಿನ ಅಂಶ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ತೆಂಗಿನಕಾಯಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು, ಇದು ವಡೆ ತಿಂದಂಗೆ ಬಾಯಿಗೆ ಸಿಗುತ್ತೆ ಮಧ್ಯ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ತೆಂಗಿನಕಾಯಿ ಹಾಕಿದ್ರೆ. ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದು ಮೊದಲಿಗೆಲ್ಲ ಫುಲ್ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಹುಳಿನ ಅಂಶನೂ ಸ್ವಲ್ಪ ಬರುತ್ತೆ, ಚೆನ್ನಾಗಿರುತ್ತೆ ವಡೆ ಟೇಸ್ಟ್. ತಿನ್ನೋವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು. ಇದು ಮೊಸರಲ್ಲೇ ಸಾಕಾಗುತ್ತೆ ನನಗೆ ಮಿಕ್ಸ್ ಮಾಡಿರೋದು. ಬೇಕಾದರೆ ನೀರು ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಮೊಸರಲ್ಲೇ ಮಿಕ್ಸ್ ಮಾಡಿದ್ದೀನಿ ಇಷ್ಟನ್ನು. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದು ನೀವು ತರಿ ರುಬ್ಕೊಂಡು ಹಾಕಂಗಿದ್ರೆ ಪುರಿನ ಈ ಥರ ನಾದ್ಕೊಳೋ ಅವಶ್ಯಕತೆ ಇರಲ್ಲ. ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ವಡೆ ಟೈಪ್ ಮಾಡ್ಕೊಳ್ಳೋಣ. ಇದು ತೂತು ವಡೆ ಟೈಪು ಮಾಡ್ಕೋಬೋದು, ವಡೆ ಟೈಪಲ್ಲಾದರೂ ಮಾಡ್ಕೋಬೋದು, ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು.
ಬ್ಯಾಂಗ್ಳೂರಲ್ಲಿ ಇವಾಗ 3-4 ದಿವಸದಿಂದ ದಿನ ಮಳೆ ಬರ್ತಾ ಇದೆ. ಮಳೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅಂತಾಗ ನಾನು ಇದನ್ನು ಮಾಡಿರೋದು. ಈ ಥರ ಚಳಿ ಟೈಮಲ್ಲಿ, ಮಳೆ ಟೈಮಲ್ಲಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ವಡೆ. ಇದು ತಿನ್ನೋಕ್ಕೂ ಸಹ ಅಷ್ಟೇ ರುಚಿ ಬರುತ್ತೆ, ಮಾಡೋಕ್ಕೂ ಸಹ ಅಷ್ಟು ಬೇಗ ಆಗುತ್ತೆ. ತುಂಬ ಈಸಿ ಕೂಡ ಇದು ಮಾಡೋ. ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ ಒಂದೊಂದೇ ಮೊದಲೇ ನಾನು ಮಾಡಿಕೊಡ್ತೀನಿ ಈ ಥರ. ಆಮೇಲೆ ಎಣ್ಣೆದಲ್ಲಿ ಹಾಕ್ಕೊಂಡು, ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಎಣ್ಣೆದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇದು ಎಣ್ಣೆಗೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಳಿ. ಕಾಫಿ ಟೈಮಲ್ಲಿ, ಟೀ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಕಾಫಿ ಟೀ ಜೊತೆಗೆ ಈ ವಡೆನ. ಇದು ಒಂದಕ್ಕೊಂದು ಅಂಟ್ಕೊಳಲ್ಲ, ಆಮೇಲೆ ಒಡೆಯೋದಿಲ್ಲ, ಎಣ್ಣೆದಲ್ಲಿ ಬಿಟ್ಕೊಳಲ್ಲ, ಏನೂ ಆಗಲ್ಲ. ಅಂಥದ್ದೇನು ಭಯ ಪಡೋ ಅವಶ್ಯಕತೆ ಇರಲ್ಲ. ನಾವು ಹೆಂಗೆ ಮಾಡಿರ್ತೀವಿ, ಹೆಂಗೆ ಎಣ್ಣೆದಲ್ಲಿ ಬಿಟ್ಟಿರ್ತೀವಿ ಆ ಥರನೇ ಒಂದು ಸ್ವಲ್ಪನೂ ಒಡಿದಿರ ಬಿಟ್ಕೊಳ್ದಿರ ಬರುತ್ತೆ ನಮಗೆ. ಕೆಲವರು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾರೆ ಇದಕ್ಕೆ. ನೋಡಿ, ಆಲೂಗಡ್ಡೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಬರುತ್ತೆ. ನಾವು ಯಾವ ಶೇಪಲ್ಲಿ ಕೊಟ್ಟಿರ್ತೀವಿ ಆ ಶೇಪಲ್ಲೇ ಬರುತ್ತೆ. ಸ್ವಲ್ಪ ಎಣ್ಣೆದಲ್ಲಿ ಬಿಟ್ಕೊಳಲ್ಲ, ಒಡೆಯಲ್ಲ, ಏನೂ ಆಗಲ್ಲ. ಆಲೂಗಡ್ಡೆ ಹಾಕೋ ಅವಶ್ಯಕತೆ ಇರಲ್ಲ. ಆಲೂಗಡ್ಡೆ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು, ತುಂಬ ಟೇಸ್ಟ್ ಬರುತ್ತೆ ಅದರಲ್ಲೂ. ಬೇಯಿಸ್ಕೊಂಡು ತುರ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬಿಡ್ಬೋದು ಆಲೂಗಡ್ಡೆನ. ನಾನು ಆಲೂಗಡ್ಡೆ ಹಾಕಿಲ್ಲ. ನೋಡಿ, ಸೆಕೆಂಡ್ ಟ್ರಿಪ್ ಹಾಕ್ತಾಯಿದ್ದೇನೆ. ಇದಕ್ಕೆ ಯಾವ ಸಾಸು ಅವಶ್ಯಕತೆ ಇರಲ್ಲ. ಬೇಕಾದ್ರೆ ಯಾರಿಗೆ ಬೇಕು ಸಾಸ್ ಆಗಲಿ, ಚಟ್ನಿ ಆಗಲಿ, ಮಯೋನೈಸ್ ಆಗಲಿ ಆ ಥರ ಹಾಕ್ಕೊಂಡು ತಿನ್ಬೋದು. ಇದು ಮಕ್ಳಿಗೋಸ್ಕರ ಮಾಡ್ತಾ ಇರೋದಲ್ವ. ಇದು ಮಯೋನೈಸ್, ವೆಜ್ ಮಯೋನೈಸಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೇನೆ. ನಾನು ಮಾಡಿದಾಗ ತುಂಬ ಅಂದರೆ ತುಂಬ ರುಚಿ ಬಂದಿತ್ತು. ಇದು ಮಳೆ ಬಂದಾಗ ಚಳಿ ಆಗಿತ್ತು, ಟೀ ಕಾಫಿ ಜೊತೆಗೆ ಸಖತ್ತಾಗಿತ್ತು ಇದು ಈ ವಡೆ. ಗೋಲ್ಡನ್ ಕಲರ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ತೆಗ್ದುಬಿಡಿ. ಇದು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಉಳಿಸ್ಕೋಬೇಡಿ. ಇದು 3ನೇ ಟ್ರಿಪ್ ಹಾಕ್ತಾಯಿದ್ದೇನೆ. ನಿಮಿಷದಲ್ಲಿ ಎಲ್ಲ ಮಾಡ್ಕೋಬೋದು. 10 ನಿಮಿಷ ಇಲ್ಲ, 7-8 ನಿಮಿಷದಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಬಿಡ್ಬೋದು, ರೆಡಿ ಆಗುತ್ತೆ. ನೋಡಿ, ಇವಾಗ ರೆಡಿ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.